ಪ್ರೀತಿಯ ಸ್ನೇಹಿತರೆ, SN ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷ ಅಂದರೆ ಫೆಬ್ರವರಿ 14ರಂದು ಒಂದು ಕರಾಳ ದಿನ ಅಂತೆ ಹೇಳ್ಬೋದು. ಇಡೀ ದೇಶವೇ ಒಂದು ಇವತ್ತಿನ ಈ ಬ್ಲ್ಯಾಕ್ ಡೇ ಅಥವಾ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ ಗೌರವ ಸಲ್ಲಿಸೋಸ್ಕರ ಪ್ರತಿ ವರ್ಷ ಫೆಬ್ರವರಿ 14ರಂದು ಬ್ಲ್ಯಾಕ್ ಡೇ ಎಂದು ಆಚರಿಸಲಾಗುತ್ತದೆ. ಫೆಬ್ರವರಿ 14 ಭಾರತದಲ್ಲಿ ಬ್ಲ್ಯಾಕ್ ಡೇ ಎಂದು ಆಚರಿಸಲಾಗುತ್ತೆ. ಇದರ ಪ್ರಮುಖ ಕಾರಣ ಅಂದರೆ ಪುಲ್ವಾಮಾ ಅಟ್ಯಾಕ್. ಏನಾಯಿತು, ಹೇಗಾಯಿತು ಸ್ನೇಹಿತರೆ, ನೋಡೋಣ ಬನ್ನಿ. ಯಾವ ದಿನದಾಯಿತು ಮತ್ತು ಯಾವ ವರ್ಷದಲ್ಲಾಯಿತು ಸ್ನೇಹಿತರೆ, ಒಂದು ಸಣ್ಣ ಮಾಹಿತಿ ನೋಡ್ಕೊಂಡು ಬರೋಣ ಬನ್ನಿ. ದಿನಾಂಕ ಫೆಬ್ರವರಿ 14, 2019. ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುವ ಒಂದು ಪುಲ್ವಾಮಾ ಎಂಬ ಸ್ಥಳದಲ್ಲಿ ಇಲ್ಲಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ CRPF ಕಾನ್ವಾಯ್ ಈ ದಾಳಿಯ ಪ್ರಕಾರ ಆತ್ಮಾಹುತಿ ಬಾಂಬ್ ದಾಳಿ ಆಗಿತ್ತು. ಇಲ್ಲಿ 40ಕ್ಕಿಂತ ಹೆಚ್ಚು CRPF ಯೋಧರು ಮರಣ ಹೊಂದಿದ್ದರು. ಈ ದಾಳಿಯ ಹೊಣೆಗಾರಿಕೆಯನ್ನು ಪಾಕಿಸ್ತಾನದ ಆಧಾರಿತ ಉಗ್ರ ಸಂಘಟನೆ ಜೈಷ್-ಇ-ಮೊಹಮ್ಮದ್ ತೆಗೆದುಕೊಂಡಿತ್ತು ಅಥವಾ ಹೊಣೆಯಾಗಿತ್ತು. ಏಕೆ ಬ್ಲ್ಯಾಕ್ ಡೇ? ಹುತಾತ್ಮರ ಯೋಧರಿಗೆ ಗೌರವ ಸಲ್ಲಿಸಲು, ದೇಶದ ಏಕತೆ ಮತ್ತು ಶೌರ್ಯವನ್ನು ಸ್ಮರಿಸಲು ಪ್ರತಿ ವರ್ಷ ಫೆಬ್ರವರಿ 14, 2019ರಿಂದ ಈ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಉಗ್ರವಾದ ಅಥವಾ ವಿರುದ್ಧ ಜಾಗೃತಿ ಮೂಡಿಸಲು ಈ ಪ್ರಮುಖ ದಿನಾಚರಣೆಯಾಗಿರುತ್ತೆ ಸ್ನೇಹಿತರೆ. ಪ್ರತಿ ವರ್ಷ ಈ ದಿನ ಜನರು ಈ ಮೊಂಬತ್ತಿಯ ಬೆಳಗಿ ಶ್ರದ್ಧಾಂಜಲಿ ಸಲ್ಲಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಬ್ಲ್ಯಾಕ್ ಡೇ ಎಂದು ಸ್ಮರಿಸುತ್ತಾರೆ. ಪ್ರತಿಯೊಬ್ಬರೂ ಸಹ ಇವತ್ತಿನ ದಿನದಲ್ಲಿ ನೀವು ಸಹ ಬ್ಲ್ಯಾಕ್ ಡೇಯನ್ನು ಸ್ಮರಿಸಿ ಮತ್ತು ಯೋಧರಿಗೆ ಅವರಿಗೆ ಸ್ಫೂರ್ತಿ ನೀಡಿ ಅಂತ ಈ ಸಂದರ್ಭದಲ್ಲಿ ಈ SN ಅಕಾಡೆಮಿಯಿಂದ ನಾವು ಸಹ ಈ ಸ್ಮರಣೆಯಲ್ಲಿ ಭಾಗಿಯಾಗಿರುತ್ತೇವೆ. ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಯೋಧರ ತ್ಯಾಗವನ್ನು ನಾವು ಎಂದಿಗೂ ಮರೆಯಬಾರದು. ಅವರ ಶೌರ್ಯ ನಮ್ಮ ದೇಶದ ಗೌರವ ಇರುತ್ತೆ ಸ್ನೇಹಿತರೆ. ಇಲ್ಲಿ ಪ್ರಮುಖವಾದ ಒಂದು MCQ ಕ್ವಶನ್ಗಳು ನೋಡೋಣ ಬನ್ನಿ ಸ್ನೇಹಿತರೆ. ಫೆಬ್ರವರಿ 14 ಭಾರತದ ಯಾವ ಒಂದು ಕಾರಣ ಬ್ಲ್ಯಾಕ್ ಡೇ ಆಚರಣೆ ಮಾಡ್ತಾರೆ ಅಂದರೆ ಇದೊಂದು ಪುಲ್ವಾಮಾ ದಾಳಿಯಲ್ಲಿ ಯಾವ ವರ್ಷದಲ್ಲಿ ನಡೆದಿತ್ತು? 2019. ಪುಲ್ವಾಮಾ ದಾಳಿ ಯಾವ ರಾಜ್ಯದಲ್ಲಿ ನಡೆದಿತ್ತು ಅಂದರೆ ಜಮ್ಮು ಮತ್ತು ಕಾಶ್ಮೀರ. ದಾಳಿಯ ಗುರಿಯಾಗಿದ್ದ ಪಡೆ ಯಾವುದಂದರೆ CRPF. ಪುಲ್ವಾಮಾ ದಾಳಿಯಲ್ಲಿ ಎಷ್ಟು ಯೋಧರು ಹುತಾತ್ಮರಾದರೆ 40ಕ್ಕಿಂತ ಹೆಚ್ಚು. ಪುಲ್ವಾಮಾ ದಾಳಿ ಹೊಣೆಗಾರಿಕೆಯನ್ನು ತೆಗೆದುಕೊಂಡ ಉಗ್ರ ಸಂಘಟನೆ ಯಾವುದಂದರೆ ಜೈಷ್-ಇ-ಮೊಹಮ್ಮದ್. ಪುಲ್ವಾಮಾ ದಾಳಿ ಯಾವ ರೀತಿಯ ದಾಳಿಯಾಗಿತ್ತಂದರೆ ಇಲ್ಲಿ ಆತ್ಮಾಹುತಿ ಬಾಂಬ್ ದಾಳಿ ಸರಿಯಾಗಿರುತ್ತದೆ. ಪುಲ್ವಾಮಾ ದಾಳಿ ನಡೆದ ಸ್ಥಳ ಶ್ರೀನಗರ, ಲಡಾಖ್, ಪುಲ್ವಾಮಾ, ಕಾರ್ಗಿಲ್. ಇಲ್ಲಿ ಪುಲ್ವಾಮಾ ಎಂಬುದು ಸರಿಯಾಗಿರುತ್ತೆ ಸ್ನೇಹಿತರೆ. ಬ್ಲ್ಯಾಕ್ ಡೇ ಆಚರಿಸಲು ಉದ್ದೇಶ ಏನಂದರೆ ಇಲ್ಲಿ ಹುತಾತ್ಮರಿಗೆ ಗೌರವ ಸಲ್ಲಿಸಲು, ಇಲ್ಲಂದರೆ ಸೈನಿಕರು 40ಕ್ಕಿಂತ ಹೆಚ್ಚು CRPF ಯೋಧರು ಸಾವನ್ನಪ್ಪಿರ್ತಾರೆ. ಅವರ ಹುತಾತ್ಮರಿಗೆ ಗೌರವ ಸಲ್ಲಿಸೋಕ್ಕೋಸ್ಕರ ಫೆಬ್ರವರಿ 14, 2019ರಿಂದ ಪ್ರತಿ ವರ್ಷ ಬ್ಲ್ಯಾಕ್ ಡೇ ಆಚರಿಸಲಾಗುತ್ತದೆ. ಥ್ಯಾಂಕ್ ಯು ಸ್ನೇಹಿತರೆ. ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ನಮ್ಮ ಕ್ಲಾಸ್ಗಳನ್ನು ಕೇಳಿ. ನಾವು ಸಹ ಇದೇ ರೀತಿ ಮುಂದಿನ ದಿನಗಳಲ್ಲಿ ಹಲವಾರು ಕ್ಲಾಸ್ಗಳು ನಾವು ಲೈವ್ ಆಗಿ ಮಾಡ್ತೀವಿ. ಕೆಲವೊಂದು ತಂತ್ರಜ್ಞಾನ ಕಾರಣಾಂತರಗಳಿಂದ ಮಾಡೋಕ್ಕಾಗ್ತಿಲ್ಲ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಮಾಡೋಣ. ನಿಮ್ಮ ಬೆಂಬಲ ಇದೇ ರೀತಿ ಇರಲಿ. ಇವತ್ತು ಯಾವುದೇ ಅಧಿಸೂಚನೆ ಆಗ್ತಿಲ್ಲ ಅಂತ ಕೈಕಟ್ಟು ಕುಂತುಕೊಳ್ಬೇಡಿ ಸ್ನೇಹಿತರೆ. ನಿಮ್ಮ ಪ್ರಯತ್ನ ಸತತವಾಗಿರಬೇಕು. ಸತತದಲ್ಲಿ ಸೋಲಿದೆ, ಸತತ ಪ್ರಯತ್ನದಲ್ಲೇ ಗೆಲುವು ಸಹ ಇದೆ. ಎಂದಿಗೂ ಆಗ್ತಿಲ್ಲ ಅಂತ ಸುಮ್ಮನೆ ಕುಂತುಕೊಳ್ಬೇಡಿ. ಏನಾದರೂ ಮಾಡ್ತೀರಿ ಜೀವನದಲ್ಲಿ. ಸೋಲುಗಳು ಮನುಷ್ಯನಿಗೆ ಬರುತ್ತೆ ಹೊರತು ಬೇರೆ ಪ್ರಾಣಿ ಪಕ್ಷಿಗಳಿಗೆ ಬರಲ್ಲ. ಈ ಮಾನವನ ಒಂದು ಅತಿ ಬುದ್ಧಿವಂತ ಪ್ರಾಣಿ ಅಂದರೆ ಮಾನವ. ಅದಕ್ಕೋಸ್ಕರ ಈ ಮಾನವನಿಗೆ ಗೊತ್ತು ಸೋಲು ಎಂಬುದು, ಗೆಲುವು ಎಂಬುದು ಬೇರೆ ಪ್ರಾಣಿ ಗೊತ್ತಿರಲ್ಲ. ಅದಕ್ಕೋಸ್ಕರ ನೀವು ಜೀವನದಲ್ಲಿ ಸೋತರೂ ಸಹ ಕುಗ್ಗಬೇಡಿ. ಇದಲ್ಲಂದರೆ ಬೇರೆ ಕೆಲಸ ಮಾಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ನೇಹಿತರೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲಾದರೂ ನಾನು ಹೇಳುವಾಗ ಸ್ವಲ್ಪ ತಪ್ಪಾಗಿ ಹೇಳಿದರೆ ಸಹ ನೀವು ಅದು ನಮ್ಮ ಕಮೆಂಟ್ ಮಾಡಿ. ನಾವು ಮುಂದಿನ ದಿನದಲ್ಲಿ ನಾವು ಸರಿಪಡಿಸ್ಕೊಳ್ತೀವಿ ಅಂತ ಹೇಳ್ತಾ, ಇಲ್ಲಿ ಎಲ್ಲವರಲ್ಲಿ ಬಲ್ಲವರಲ್ಲಿ ಬಾಳಿಲ್ಲ ಸರ್ವಜ್ಞನ ವಚನದಂತೆ ನಾವು ಸಹ ಒಂದು ತೊದಲು ನುಡಿಯಲ್ಲಿ ಈ ಒಂದು ಸಣ್ಣ ಪ್ರಯತ್ನ ಆಗಿರುತ್ತದೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.